ಜೈ ಹಿಂದ್. ಯಾರೆಲ್ಲ ಮಂಗಳೂರು ARO ರಿಟರ್ನ್ ಎಕ್ಸಾಮ್ ನ ಕ್ವಾಲಿಫೈ ಮಾಡಿದ್ರಿ ಅವ್ರಿಗೆಲ್ಲ ಒಂದು ಬಿಗ್ ಅಪ್ಡೇಟ್ ನ ತಂದಿದ್ದೀನಿ. ಏನಪ್ಪಾ ಆ ಬಿಗ್ ಅಪ್ಡೇಟ್ ಅಂದ್ರೆ ಇದೇ ಜನವರಿ 28ಕ್ಕೆ ಫಿಸಿಕಲ್ ನ ಮಂಗಳೂರು ARO ಕ್ಯಾಂಡಿಡೇಟ್ ಗಳಿಗೆ ಅನೌನ್ಸ್ ನ ಮಾಡಿದ್ದಾರೆ. ಜನವರಿ 28ಕ್ಕೆ ಜಾಸ್ತಿ ದಿನ ಉಳಿದಿಲ್ಲ, ಇನ್ನ 15ರಿಂದ 20 ದಿನ ಅಷ್ಟೇ ಬಾಕಿ ಇದೆ. ಹಾಗಾಗಿ ಯಾರೆಲ್ಲ ಪ್ರಾಕ್ಟೀಸ್ ನ ಬಿಟ್ಬಿಟ್ಟಿದ್ದೀರಾ ಡೇಟ್ ಬಂದ್ಮೇಲೆ ನೋಡ್ಕೊಳ್ಳೋಣ ಅಂತ ಕ್ಯಾಂಡಿಡೇಟ್ಗಳು ಪ್ರಾಕ್ಟೀಸ್ ನ ಕಂಟಿನ್ಯೂ ಮಾಡಿ. ಮತ್ತೆ ಯಾರ್ಯಾರು ಪ್ರಾಕ್ಟೀಸ್ ಅಲ್ಲಿ ಇದ್ದೀರಾ ಅವರು ಟಚ್ ಅಲ್ಲಿರಿ. ಲಾಸ್ಟ್ ಇವಾಗ ಎಂಡಿಂಗ್ ಟೈಮ್ ನಡೀತಾ ಇದೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ARO ಅಗ್ನಿವೀರ್ನ 1600 ಮೀಟರ್ ರನ್ನಿಂಗ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಮತ್ತೆ ಗ್ರೌಂಡ್ ಹೇಗಿರುತ್ತೆ, ರೋಡಾ ಅಥವಾ ಟ್ರ್ಯಾಕ್, ಸೆಂಡರ್ ಟ್ರ್ಯಾಕ್ ಅಥವಾ ಸಿಂಥೆಟಿಕ್ ಟ್ರ್ಯಾಕ್, ಮತ್ತೆ ಫಿಸಿಕಲ್ ಯಾವ ತರ ಚೆಕ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಏನೇನು ತಗೊಂಡು ಹೋಗ್ಬೇಕು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ ನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಿಮ್ಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ. ಮೊದಲನೇದಾಗಿ ಮಂಗಳೂರು AROಗೆ ಯಾವ್ಯಾವ ಡಿಸ್ಟಿಕ್ಗಳು ಇನ್ಕ್ಲೂಡ್ ಆಗುತ್ತೆ ಮಂಗಳೂರು AROಗೆ ಅಂತ ಹೇಳ್ತೀನಿ. ಬಾಗಲಕೋಟೆ, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಗದಗ, ಹಾವೇರಿ, ಚಿಕ್ಕಮಗಳೂರು, ಶಿವಮೊಗ್ಗ. ಯಾರೆಲ್ಲ ಮಂಗಳೂರು ARO ರಿಟರ್ನ್ ಎಕ್ಸಾಮ್ ನ ಪಾಸ್ ಮಾಡಿದೀರಾ, ಅವರು ತಯಾರಿನ ಮಾಡ್ತಾ ಇರ್ತೀರಾ ಆಲ್ರೆಡಿ ನೀವು. ಅವರಿಗೆಲ್ಲ ಫಿಸಿಕಲ್ ಡೇಟ್ ನ ಕೊಟ್ಟಿದ್ದಾರೆ, ಜನವರಿ 28ಕ್ಕೆ ಅಂತ ಅನೌನ್ಸ್ ಆಗಿದೆ. ಸೊ ಇವಾಗ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ನ ಕೊಡ್ತಾ ಹೋಗ್ತೀನಿ. ಇದಿಷ್ಟು ಡಿಸ್ಟಿಕ್ಗಳು ಮಂಗಳೂರು ARO ರೇಂಜ್ಗೆ ಬರುತ್ತೆ. ಫಿಸಿಕಲ್ ಮೂಡುಬಿದಿರೆಯ ಸ್ವರಾಜ್ ಮೈದಾನ್ ಗ್ರೌಂಡ್ ನಲ್ಲಿ ಆಗುತ್ತೆ. ಈ ಗ್ರೌಂಡ್ ಬಂದು ಸಿಂಥೆಟಿಕ್, ಸೆಂಡರ್ ಗ್ರೌಂಡ್ ಅಲ್ಲ, ಗ್ರಾಸ್ ಟ್ರ್ಯಾಕ್ ಅಲ್ಲ, ಮತ್ತೆ ರೋಡಲ್ಲೂ ಕೂಡ ಆಗ್ತಾ ಇಲ್ಲ. ಇದು ಸಿಂಥೆಟಿಕ್ ಅಥ್ಲೆಟಿಕ್ ಟ್ರ್ಯಾಕ್. ಇದು ಈ ಸಿಂಥೆಟಿಕ್ ಟ್ರ್ಯಾಕ್ ಅಲ್ಲಿ ನಿಮ್ಗೆ ರನ್ನಿಂಗ್ ನ ಮಾಡಿಸ್ತಾರೆ. ಸಿಂಥೆಟಿಕ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಇದು ರಬ್ಬರ್ ತರ ಇರುತ್ತೆ. ಇದರಲ್ಲಿ ಶೂಸ್ ಅಲ್ಲೂ ಕೂಡ ರನ್ನಿಂಗ್ ಮಾಡ್ಬೋದು, ಮತ್ತೆ ಏನೋ ಒಂದು ಬರಿಗಲ್ಲಲ್ಲೂ ಕೂಡ ರನ್ನಿಂಗ್ ಮಾಡ್ಬೋದು. ತುಂಬಾ ಕ್ಯಾಂಡಿಡೇಟ್ಗಳು ಕೇಳ್ತಾ ಇರ್ತೀರಾ, ಸರ್ ನಾನು ಶೂ ಅಲ್ಲಿ ಪ್ರಾಕ್ಟೀಸ್ ಮಾಡಿದೀನಿ, ಈಗ ಬರಿಗಲ್ಲಲ್ಲೇ ಓಡ್ಬೋದಾ, ಸಿಂಥೆಟಿಕ್ ಟ್ರ್ಯಾಕ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ವಾ, ಜಾರಲ್ವಾ ಅಂತ ಕೇಳ್ತಾ ಇರ್ತೀರಾ. ಏನು ಪ್ರಾಬ್ಲಮ್ ಆಗಲ್ಲ, ಮಳೆ ಬಿದ್ರು ಕೂಡ ಸಿಂಥೆಟಿಕ್ ಟ್ರ್ಯಾಕ್ ಅಲ್ಲಿ ಓಡೋದ್ರಿಂದ ಏನು ಜಾರೋದಿಲ್ಲ. ಅದು ಜಾರದೇ ಇರೋ ತರನೇ ಅದನ್ನ ಒಂದು ಗ್ರೌಂಡ್ ನ ತಯಾರು ಮಾಡಿರ್ತಾರೆ. ಮತ್ತೆ ಯಾರ್ಯಾರು ಫಿಸಿಕಲ್ಗೆ ಹೋಗ್ತಿರೋರ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಂತಂದ್ರೆ, ಯಾರು ಶೂಸ್ ಅಲ್ಲಿ ಪ್ರಾಕ್ಟೀಸ್ ನ ಮಾಡಿದೀರಾ ಅವರು ಶೂಸ್ ಅಲ್ಲೇ ರನ್ನಿಂಗ್ ಮಾಡಿ, ಮತ್ತೆ ಯಾರು ಬರಿಗಾಲಲ್ಲಿ ಪ್ರಾಕ್ಟೀಸ್ ಮಾಡಿದೀರಾ ಅವರು ಬರಿಗಾಲಲ್ಲೇ ರನ್ನಿಂಗ್ ನ ಮಾಡಿ. ಯಾಕೆ ಅಂತಂದ್ರೆ ನೀವು ನೀವು ವರ್ಷ ಪೂರ್ತಿ ಬರಿಗಾಲಲ್ಲಿ ರನ್ನಿಂಗ್ ಮಾಡಿ ಕಾಂಪಿಟೇಷನ್ ದಿನ ಶೂ ಹಾಕಿದ್ರೆ ನಿಮ್ಗೆ ಸೆಟ್ ಆಗೋದಿಲ್ಲ, ಫೇಲ್ ಆಗೋಂತ ಚಾನ್ಸಸ್ ಇರುತ್ತೆ. ಮತ್ತೆ ನೀವು ಶೂಸ್ ಹಾಕ್ಬಿಟ್ಟು ರನ್ನಿಂಗ್ ಮಾಡ್ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ನೀವು ಕಾಂಪಿಟೇಷನ್ ಅಲ್ಲಿ ಬರಿಗಾಲಲ್ಲಿ ಓಡಿದ್ರೆ ಅದು ಕೂಡ ಸೆಟ್ ಆಗಲ್ಲ. ಹಾಗಾಗಿ ಶೂ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಶೂ ಅಲ್ಲಿ ಓಡಿ, ಬರಿಗಾಲಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಬರಿಗಾಲಲ್ಲಿ ಓಡಿ. ಫಿಸಿಕಲ್ಗೆ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತ ಕೇಳ್ಬಹುದು ನೀವು. ಫಿಸಿಕಲ್ಗೆ ಅಡ್ಮಿಟ್ ಕಾರ್ಡ್ ಬಂದು ಜನವರಿ 28ಕ್ಕೆ ಫಿಸಿಕಲ್ ನ ಡೇಟ್ ನ ಬಿಟ್ಟಿದ್ದಾರೆ. ಅದಕ್ಕಿಂತ 4ರಿಂದ 5 ದಿನ ಮುಂಚೆ ಅಂದ್ರೆ 22 ಇಲ್ಲ 23ಕ್ಕೆ ಅಡ್ಮಿಟ್ ಕಾರ್ಡ್ ನ ಬಿಡ್ತಾರೆ. ಫಿಸಿಕಲ್ ಟೆಸ್ಟ್ ನಲ್ಲಿ ನಿಮ್ಗೆ ಮೊದಲನೇದಾಗಿ PET ಇರುತ್ತೆ, ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ. ಇದರಲ್ಲಿ 1600 ಮೀಟರ್ ರನ್ನಿಂಗ್ ಇರುತ್ತೆ. ಏನೊಂದು ಮೂಡುಬಿದಿರೆಯ ಸ್ವರಾಜ್ ಮೈದಾನ್ ಸಿಂಥೆಟಿಕ್ ಅಥ್ಲೆಟಿಕ್ ಟ್ರ್ಯಾಕ್ ಅಲ್ಲಿ 400 ಮೀಟರ್ದು ಒಂದು ರೌಂಡ್ ಇರುತ್ತೆ. ಇದನ್ನ ನೀವು 4 ರೌಂಡ್ ಕಂಪ್ಲೀಟ್ ಮಾಡಬೇಕಾಗುತ್ತೆ 1600 ಮೀಟರ್ಗೆ. ನಿಮ್ಗೆ ಕ್ವಾಲಿಫೈಯಿಂಗ್ ಟೈಮಿಂಗ್ ಬಂದು 1600 ಮೀಟರ್ನ 5 ನಿಮಿಷ 30 ಸೆಕೆಂಡ್ ಒಳಗಡೆ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ 60 ಮಾರ್ಕ್ಸ್ ನ ಕೊಡ್ತಾ ಇದ್ದಾರೆ. ಮತ್ತೆ ಸೆಕೆಂಡ್ ಗ್ರೂಪ್ ಅಲ್ಲಿ 5 ನಿಮಿಷ 31 ಸೆಕೆಂಡ್ ಇಂದ 5 ನಿಮಿಷ 45 ಸೆಕೆಂಡ್ ವರೆಗೆ ನೀವು ಕಂಪ್ಲೀಟ್ ಮಾಡಿದ್ರೆ 48 ಮಾರ್ಕ್ಸ್ ನ ಕೊಡ್ತಾ ಇದ್ದಾರೆ. ಮತ್ತೆ ರನ್ನಿಂಗ್ ಆದ್ಮೇಲೆ ಬೀಮ್ ಇರುತ್ತೆ, ಏನು ಪುಲ್ ಅಪ್ಸ್ ಅಂತ ಹೇಳ್ತೀವಿ. ಅದನ್ನ ನೀವು 10 ಪುಲ್ ಅಪ್ಸ್ ನ ಕಂಪ್ಲೀಟ್ ಮಾಡಿದ್ರೆ 40 ಮಾರ್ಕ್ಸ್ ಇರುತ್ತೆ. ಮತ್ತೆ 9 ಪುಲ್ ಅಪ್ಸ್ಗೆ 33 ಮಾರ್ಕ್ಸ್, 8 ಪುಲ್ ಅಪ್ಸ್ಗೆ 27 ಮಾರ್ಕ್ಸ್, 7 ಪುಲ್ ಅಪ್ಸ್ಗೆ 21 ಮಾರ್ಕ್ಸ್, 6 ಪುಲ್ ಅಪ್ಸ್ಗೆ 16 ಮಾರ್ಕ್ಸ್. ನೀವು 6 ಪುಲ್ ಅಪ್ಸ್ ನ ಹೊಡಿಲೇಬೇಕಾಗುತ್ತೆ. 6ಕ್ಕಿಂತ ಕಡಿಮೆ ಹೊಡೆದ್ರೆ ರಿಜೆಕ್ಟ್ ಮಾಡ್ತಾರೆ. ಮತ್ತೆ 9 ಫೀಟ್ ಡಿಚ್ ಇರುತ್ತೆ. 9 ಫೀಟ್ ಡಿಚ್ ಅಂದ್ರೆ ಲಾಂಗ್ ಜಂಪ್ ಅಂತ ಅನ್ಕೊಳ್ಳಿ. ಈ ಕಡೆಯಿಂದ ಆ ಕಡೆ ಜಂಪ್ ಮಾಡ್ಬೇಕಾದ್ರೆ ಹಳ್ಳ ಇರುತ್ತೆ, ಡಿಚ್ ಅಂದ್ರೆ ಹಳ್ಳ ಅಂತ. ಅದು ಜಾಸ್ತಿ ಏನು ಹಾರ್ಡ್ ಇರಲ್ಲ. ಇದನ್ನ ನೀವು ಕ್ವಾಲಿಫೈ ಮಾಡಬೇಕಾಗುತ್ತೆ. ಇದಕ್ಕೇನು ಮಾರ್ಕ್ಸ್ ಇರೋದಿಲ್ಲ, ಇದು ಜಸ್ಟ್ ಕ್ವಾಲಿಫೈ ಮಾಡಬೇಕು. ಮತ್ತೆ ಜಿಗ್ಜಾಗ್ ಬ್ಯಾಲೆನ್ಸ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಜಿಗ್ಜಾಗ್ ಬ್ಯಾಲೆನ್ಸ್, ಆ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಅದು ಜಿಗ್ಜಾಗ್ ಟೈಪ್ ಅಲ್ಲಿ ಈ ರೀತಿ ಒಂದು
ಬ್ಯಾಲೆನ್ಸಿಂಗ್ದು ಒಂದು ನೆಟ್ಟಿರ್ತಾರೆ ಭೂಮಿಗೆ, ಅದನ್ನ ನೀವು ಅದ್ರ ಮೇಲೆ ಹತ್ಕೊಂಡು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಜಾಸ್ತಿ ಏನು ಹಾರ್ಡ್ ಇಲ್ಲ, ಇದು ಈಸಿನೇ. ಇದಿಷ್ಟು ನಿಮ್ಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ ಮಾಡ್ತಾರೆ. ಇದಾದ್ಮೇಲೆ ನಿಮ್ಗೆ PET ಇರುತ್ತೆ, ಇದರಲ್ಲಿ ಹೈಟ್ ವೈಟ್ ನ ಚೆಕ್ ಮಾಡ್ತಾರೆ. ಮತ್ತೆ ಫಿಸಿಕಲ್ ಟೆಸ್ಟ್ ಗೆ ಏನೇನು ಡಾಕ್ಯುಮೆಂಟ್ ತಗೊಂಡೋಗ್ಬೇಕು ಅಂತ ಇವಾಗ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಮೊದಲನೇದಾಗಿ ಅಡ್ಮಿಟ್ ಕಾರ್ಡ್ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ರೀಸೆಂಟ್ ಆಗಿ ಇರೋ ಫೋಟೋಗಳನ್ನ ತಗೊಂಡೋಗಿ, ಮತ್ತೆ ಅದಾದ್ಮೇಲೆ ಏನೊಂದು ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ರಿ ಅದ್ರದ್ದು ಒಂದು ಸೆಟ್ ನ ತಗೊಂಡೋಗಿ, ಮತ್ತೆ ಡೊಮಿಸೈಲ್ ಸರ್ಟಿಫಿಕೇಟ್ ಕೂಡ ತಗೊಂಡೋಗ್ಬೇಕಾಗುತ್ತೆ. 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಇದಿಷ್ಟು ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬೇಕು. ಕ್ಯಾಸ್ಟ್ ಇನ್ಕಮ್ ಮತ್ತೆ ಬೇರೆ ಡಾಕ್ಯುಮೆಂಟ್ಗಳು ಯಾವ್ದು ಇವಾಗ ತಗೊಂಡೋಗೋ ಅವಶ್ಯಕತೆ ಇಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಇರುತ್ತೆ. ಡಾಕ್ಯುಮೆಂಟ್ ಮತ್ತೆ ಮೆಡಿಕಲ್, ಅದರಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ಎಲ್ಲ ತಗೊಂಡೋಗ್ಬೇಕಾಗುತ್ತೆ. ಇವಾಗ ಇದಿಷ್ಟು ಡಾಕ್ಯುಮೆಂಟ್ಸ್ ನ ತಗೊಂಡೋದ್ರೆ ಸಾಕು. ಮತ್ತೆ ಫಿಸಿಕಲ್ಗೆ ಜಾಸ್ತಿ ದೂರ ಉಳಿದಿಲ್ಲ, ಸ್ವಲ್ಪ ದಿನ ಅಷ್ಟೇ ಉಳಿದಿದೆ. ಸುಮಾರು ಕ್ಯಾಂಡಿಡೇಟ್ಗಳು ರನ್ನಿಂಗ್ ನೆಲ್ಲ ಸ್ಟಾಪ್ ಮಾಡ್ಬಿಟ್ಟಿರ್ತೀರ. ಕೆಲವು ಪ್ರಾಬ್ಲಮ್ಗಳಿರುತ್ತೆ, ಕೆಲವರು ಲೇಜಿಗಳಾಗ್ಬಿಟ್ಟಿರ್ತೀರಾ. ಯಾರು ಜೆನ್ಯೂನ್ ಆಗಿ ನಾನು ಇಂಡಿಯನ್ ಆರ್ಮಿಗೆ ಹೋಗ್ಬೇಕು ಅಂತ ಒಂದು ಕನಸನ್ನ ಕಂಡಿರ್ತೀರಾ, ಅಂತವ್ರು ಮಾತ್ರ ರನ್ನಿಂಗ್ ನ ಮಾಡ್ತಾ ಇರ್ತೀರಾ. ಇನ್ನೂ ಕಾಲ ಮಿಂಚಿಲ್ಲ, 15ರಿಂದ 20 ದಿನ ಟೈಮ್ ಇದೆ. ಚೆನ್ನಾಗಿ ರನ್ನಿಂಗ್ ನ ಮಾಡಿ. ವರ್ಕೌಟ್ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ, ನಿಮ್ಗೆ ರನ್ನಿಂಗ್ ಶೆಡ್ಯೂಲ್ ನ ಮಾಡ್ಕೊಡ್ತೀನಿ. 2 ವೀಕಿಂದ 3 ವೀಕ್ ಯಾವ ರೀತಿ ನೀವು ಕಾಂಪಿಟೇಷನ್ ಹತ್ರ ಆದಾಗ ಒಂದು ಪೀಕ್ ವರ್ಕೌಟ್ಗಳು ಹೇಗೆ ಮಾಡೋದು, ಸ್ಪೀಡ್ ವರ್ಕೌಟ್ಗಳು ಹೇಗೆ ಮಾಡೋದು, ಸ್ಪೀಡ್ ಹೇಗೆ ಬರೆಸ್ಕೊಳ್ಳೋದು, ಮತ್ತೆ ರನ್ನಿಂಗ್ ಮಾಡುವಾಗ ಉಸಿರಾಡೋದು ಹೇಗೆ ಅಂತ, ಒಂದು ಬ್ಯಾಲೆನ್ಸಿಂಗ್ ಹೇಗೆ ಮಾಡಬೇಕು, ಲಾಂಗ್ ಸ್ಟೆಪ್ ಹೇಗೆ ಇಡಬೇಕು, ಫಿನಿಶಿಂಗ್ ಹೇಗೆ ಮಾಡಬೇಕು, ಮಿಡಲ್ ನಲ್ಲಿ ಹೇಗೆ ಮಾಡಬೇಕು ಅಂತೆಲ್ಲ ನಾನು ವರ್ಕೌಟ್ಗಳು ಬೇಕಾದ್ರೆ ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತೆ ವಿಡಿಯೋಗಳು ಕೂಡ ನಾನು ಮಾಡಿದ್ದೀನಿ. ನನ್ನ ಹಳೆ ವಿಡಿಯೋಗಳನ್ನ ನೋಡಿ, ಅಗ್ನಿವೀರು ಮತ್ತೆ TRL ಇದು 1600 ಮೀಟರ್ ರನ್ನಿಂಗ್ ಗಳು ಹೇಗೆ ಮಾಡಬೇಕು ಅಂತ ಡೀಟೇಲ್ ಆಗಿ ವಿಡಿಯೋಗಳನ್ನೆಲ್ಲ ನಾನು ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನೋಡಿ ನಿಮ್ಗೆ ಯೂಸ್ ಆಗುತ್ತೆ. ಮತ್ತೆ ಕಾಂಪಿಟೇಷನ್ಗೆ ಹೋಗೋ ಟೈಮಲ್ಲಿ ನೀವು ಒಬ್ಬೊಬ್ರೆ ಹೋಗ್ಬೇಡಿ, ಫ್ರೆಂಡ್ಸ್ ನ ಒಂದು ಗ್ರೂಪ್ ಮಾಡ್ಕೊಂಡು ಹೋಗಿ. ಮತ್ತೆ ಒಂದು ದಿನ ಮುಂಚೆ ಹೋಗಿ ಹಾಲ್ಟ್ ಆಗಿ, ನಿಮ್ಗೆ ರೆಸ್ಟ್ ಇರಬೇಕು. ರೆಸ್ಟ್ಲೆಸ್ ಆಗಿ ನೀವು ಹೋಗ್ಬೇಡಿ. ಮತ್ತೆ ಬಾಡಿ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ನೀರ್ನ ಚೆನ್ನಾಗಿ ಕುಡೀರಿ. ಮತ್ತೆ ಎಲೆಕ್ಟ್ರಾಲ್ ನ ತಗೊಂಡೋಗಿ ನೀರಿಗೆ ಬೆರೆಸ್ಕೊಂಡು ಕುಡೀರಿ. ಗ್ಲೂಕೋಸ್ ಯೂಸ್ ಮಾಡಿ. ಕಾಲ್ಗೆ ಮತ್ತೆ ಏನೊಂದು ಕಾಫ್ ಮಸಲ್ಸ್, ಥೈ ಮಸಲ್ಸ್, ನಮ್ಮ ಬ್ಯಾಕ್, ಇಲ್ಲಿಗೆಲ್ಲ ಏನೊಂದು ನಮ್ಮ ಬ್ಯಾಕ್ ಬೋನ್ ಇದೆ, ಇಲ್ಲಿಗೆಲ್ಲ ಚೆನ್ನಾಗಿ ಮೂವ್ನ ಹಚ್ಕೊಳ್ಳೋದ್ರಿಂದ ಬಾಡಿನ ಚೆನ್ನಾಗಿ ವಾರ್ಮ್ ಅಪ್ ಆಗಿ ಇಟ್ಕೊಳ್ಳುತ್ತೆ. ಮತ್ತೆ ರನ್ನಿಂಗಿಗೂ ಮುಂಚೆ ವಾರ್ಮ್ ಅಪ್ ಮಾಡಿ. ನಾನು ಯಾವಾಗ್ಲೂ ಹೇಳ್ತೀನಿ, ವಾರ್ಮ್ ಅಪ್ ಮಾಡಿ ಇವಾಗ್ಲೇ ಸುಸ್ತು ಮಾಡ್ಕೊಬಿಡ್ತೀವಿ ಅಂತ ಅನ್ಕೊಂಡು ಕೆಲವರು ಡೈರೆಕ್ಟ್ ಆಗಿ 1600 ಮೀಟರ್ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆ ರೀತಿ ಮಾಡಬಾರ್ದು, ಅವಾಗ ಇನ್ನೂ ಜಾಸ್ತಿ ಸುಸ್ತಾಗುತ್ತೆ. ಯಾವಾಗ್ಲೂ ವಾರ್ಮ್ ಅಪ್ ಮಾಡಬೇಕು. ನಿಮ್ಗೆ ವಾರ್ಮ್ ಅಪ್ ಮಾಡಕ್ಕೆ ಅಲ್ಲಿ ಜಾಗ ಅವರು ಆ ಕಡೆ ಈ ಕಡೆ ಓಡಾಡೋದಕ್ಕೆ ಬಿಡ್ಲಿಲ್ಲ ಅಂದ್ರು, ನಿಂತ್ಕೊಂಡಿರೋ ಜಾಗದಲ್ಲೇ ಬಾಡಿನ ಚೆನ್ನಾಗಿ ಸ್ಟ್ರೆಚ್ ಮಾಡಿ, ಮತ್ತೆ ಸ್ವಲ್ಪ ಜಂಪಿಂಗ್ ಎಕ್ಸರ್ಸೈಸ್ ಮಾಡಿ, ಲೈಟ್ ಆಗಿ ನೀರ್ ಕುಡಿದು ನೀವು ರನ್ನಿಂಗಿಗೆ ಸ್ಟಾರ್ಟ್ ಮಾಡಿ. ಮತ್ತೆ ರನ್ನಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 1600 ಮೀಟರ್ ಅಂದ್ರೆ ತುಂಬಾ ಕ್ರೌಡ್ ಇರುತ್ತೆ. 100-150 ಕ್ಯಾಂಡಿಡೇಟ್ಗಳನ್ನ ಒಟ್ಟಿಗೆ ಬಿಡ್ತಾರೆ. ಹಾಗಾಗಿ ನಿಮ್ಗೆ ಸ್ಟಾರ್ಟಿಂಗ್ 100-150 ಮೀಟರ್ಗೆ ಒಂದು ಓಡೋದಕ್ಕೆ ಜಾಗ ಸಿಗೋದಿಲ್ಲ, ಸ್ಪೇಸ್ ಇರೋದಿಲ್ಲ. ಒಬ್ರು ಮೇಲೆ ಒಬ್ರು ಬೀಳ್ತಾ ಇರ್ತೀರಾ. ಆ ಟೈಮಲ್ಲಿ ನೀವು ಸ್ವಲ್ಪ ಟೈಮು ಕಡಿಮೆ ಆದ್ರೂ ಪರವಾಗಿಲ್ಲ ನೋಡ್ಕೊಂಡು ಓಡಿ. ಮತ್ತೆ ನೀವು ಒಂದ್ಸಲ ಕೆಳಗಡೆ ಬೀಳ್ತು ಅಂದ್ರೆ ಮತ್ತೆ ಎದ್ದೇಳೋದಕ್ಕೆ ನಿಮ್ಗೆ ಚಾನ್ಸ್ ಇರೋದಿಲ್ಲ. ನಿಮ್ಮ ಮೇಲೆ ಎಲ್ಲರೂ ತುಳ್ಕೊಂಡು ಓಡ್ಬಿಡ್ತಾರೆ. ಮತ್ತೆ ಗಾಯಗಳು ಮಾಡ್ಕೊಂಡು ವಾಪಸ್ ಮನೆಗೆ ಬರ್ಬೇಕಾಗುತ್ತೆ. ಆ ಉದ್ದೇಶದಿಂದ ಸ್ಟಾರ್ಟಿಂಗ್ 150 ಮೀಟರ್ ಟೈಮ್ ನ ನೋಡ್ಬೇಡಿ, ಒಂದು ಸೇಫ್ ಆಗಿ ನೋಡ್ಕೊಂಡು ಫಸ್ಟ್ ಲೈನ್ ನ ಇಟ್ಕೊಳ್ಳಿ. ಮತ್ತೆ ನಿಮ್ಗೆ ಟೈಮ್ ನ ಉಳಿಸೋದಕ್ಕೆ ಇನ್ನೊಂದು ಟ್ರಿಕ್ ಏನಂತಂದ್ರೆ, ಏನೊಂದು ಟ್ರ್ಯಾಕ್ ಇದೆ 1600 ಮೀಟರ್, ಅದು ಮೊದಲನೇ ಲೈನ್ ಇದೆ. ಆ ಮೊದಲನೇ ಲೈನಿಗೆ ಅಂಟ್ಕೊಂಡು ಓಡ್ಬೇಕು ನೀವು. ಟ್ರ್ಯಾಕ್ ಅಂದ್ರೆ ನಿಮ್ಗೆ 1, 2, 3 ಅಂತ 1ರಿಂದ 8 ಲೈನ್ ಇರುತ್ತೆ. ನೀವು ಮೊದಲನೇ ಲೈನ್ ಅಲ್ಲಿ ಓಡೋದಕ್ಕೂ 2ನೇ ಲೈನ್ ಅಲ್ಲಿ ಓಡೋದಕ್ಕೂ ನೀವು 5ರಿಂದ 10 ಸೆಕೆಂಡ್ ಡಿಫ್ರೆನ್ಸ್ ಆಗುತ್ತೆ. ಹಾಗಾಗಿ ನೀವು ಜಾಸ್ತಿ ಬಳಸ್ಕೊಂಡು ಓಡ್ಬಿಡಿ. ಎಷ್ಟು ಒಳಗಡೆ ಆಗುತ್ತೆ ಫಸ್ಟ್ ಲೈನ್ಗೆ ಅಂಟ್ಕೊಂಡಂಗೆ ಆ ಒಳಗಡೆನೆ ಓಡೋದಕ್ಕೆ ಟ್ರೈ ಮಾಡಿ. ನಿಮ್ಗೆ 1 ರೌಂಡ್ಗೆ 2ರಿಂದ 4-5 ಸೆಕೆಂಡ್ ಟೈಮ್ ಸೇವ್ ಆಗುತ್ತೆ. ಈ ತರ ನೀವು ಮಾಡೋದ್ರಿಂದ ಆರಾಮಾಗಿ ನೀವು 5 ನಿಮಿಷ 45 ಸೆಕೆಂಡ್ ಒಳಗಡೆ ಆರಾಮಾಗಿ ನೀವು ರನ್ನಿಂಗ್ ನ ಕಂಪ್ಲೀಟ್ ಮಾಡಿ ಕ್ವಾಲಿಫೈನ ಮಾಡಬಹುದು. ಮತ್ತೆ ಇನ್ನೊಂದು ಯೂಸ್ಫುಲ್ ಟ್ರಿಕ್ ಏನಪ್ಪಾ ಅಂತಂದ್ರೆ, ರನ್ನಿಂಗ್ ಮಾಡ್ಬೇಕಾದ್ರೆ ಒಂದು 1600 ಮೀಟರ್ ತುಂಬಾ ಫಾಸ್ಟ್ ರನ್ನಿಂಗು, ನೋಡ್ತಾನೆ ಮುಗ್ದೋಗ್ಬಿಡುತ್ತೆ. ಯಾವಾಗ ಸ್ಟಾರ್ಟ್ ಆಯ್ತು ಯಾವಾಗ ಎಂಡ್ ಆಯ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಅದೇ SSC GDL ಆದ್ರೆ 5 ಕಿಲೋಮೀಟರ್ ಇರುತ್ತೆ. 5 ಕಿಲೋಮೀಟರ್ ನಿಮ್ಗೆ 24 ನಿಮಿಷ ತುಂಬಾನೇ ಟೈಮ್ ಇರುತ್ತೆ. ಅವಾಗ ನಾವು ಏನ್ ಬೇಕಾದ್ರೂ ಮಾಡ್ಬೋದು, ಫಾಸ್ಟ್ ಮಾಡ್ಬೋದು, ಸ್ಲೋ ಮಾಡ್ಬೋದು, ಮೀಡಿಯಂ ಆಗಿ ಓಡ್ಬೋದು. ಆದ್ರೆ 1600 ಮೀಟರ್ ಹಂಗಲ್ಲ. ಸ್ಟಾರ್ಟಿಂಗ್ ಇಂದ ಫಾಸ್ಟ್ ಆಗಿ ಓಡಿ ಫಾಸ್ಟ್ ಆಗಿ ಮುಗಿಸ್ಬಿಡ್ಬೇಕಾಗುತ್ತೆ. ಟೈಮೇ ಸಿಗೋದಿಲ್ಲ. ನಾವು ಒಂದು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಷ್ಟೊಂದು ಟೈಮ್ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಹೆಂಗ್ ಪ್ರಾಕ್ಟೀಸ್ ಮಾಡಿದೀರಾ ಆ ಪ್ರಾಕ್ಟೀಸ್ ನ ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಓಡಬೇಕು, ಮಿಡಲ್ ಅಲ್ಲಿ ಯಾವ ತರ ಓಡಬೇಕು, ಲಾಸ್ಟ್ ಅಲ್ಲಿ ನೀವು ಯಾವ ತರ ಓಡಬೇಕು ಅಂದ್ರೆ
ಲಾಸ್ಟ್ ಅಲ್ಲಿ ನೀವು ಫುಲ್ ಆಲ್ ಔಟ್ ರೇಸ್ ನ ಓಡಿ ರನ್ನಿಂಗ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಏನೋ ಒಂದು ಟೈಮಿಂಗ್ ಇರುತ್ತೆ, ಕ್ವಾಲಿಫೈಯಿಂಗ್ ಟೈಮು. ನಿಮ್ಗೆ ಎಕ್ಸಲೆಂಟ್ ಮಾರ್ಕ್ಸ್ ಬೇಕಂದ್ರೆ ಇನ್ನೂ ಫಾಸ್ಟ್ ಆಗಿ 5 ಮಿನಿಟ್ಸ್ ಒಳಗಡೆನೆ ನೀವು ಓಡಬೇಕಾಗುತ್ತೆ. ಈಗ ಒಂದು ಬ್ರೀದಿಂಗ್ ಬಗ್ಗೆ ನಾನು ಹೇಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ನೀವು ಒಂದು 100 ಮೀಟರ್ ವರೆಗೆ ಬಾಯಿನ ಮುಚ್ಕೊಂಡು ಓಡಿ, ಸ್ವಲ್ಪ ಬಾಡಿ ವಾರ್ಮ್ ಅಪ್ ಆಗ್ತಿದ್ದಂಗೆ 100 ಮೀಟರ್ ಆದ್ಮೇಲೆ ಬಾಯಿ ಮತ್ತೆ ಮೂಗು ಎರಡನ್ನೂ ಓಪನ್ ಮಾಡ್ಕೊಂಡು ಓಡಿ. ಎರಡೂ ಓಪನ್ ಮಾಡ್ಕೊಂಡು ಓಡೋದ್ರಿಂದ ನಮ್ಮ ಬಾಡಿಗೆ ಜಾಸ್ತಿ ಆಕ್ಸಿಜನ್ ಸಪ್ಲೈ ಸಿಗುತ್ತೆ. ನಮ್ಗೆ ಎಷ್ಟು ನಮ್ಮ ಬಾಡಿಗೆ, ನಮ್ಮ ಲಂಗ್ಸ್ಗೆ ಎಷ್ಟು ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಸಿಗುತ್ತೆ, ಅಷ್ಟು ನಿಮ್ಮ ರನ್ನಿಂಗ್ ಚೆನ್ನಾಗಾಗುತ್ತೆ, ಸುಸ್ತು ಕಡಿಮೆ ಆಗುತ್ತೆ. ಬಾಡಿಯಲ್ಲಿ ಒಂದು ಸುಸ್ತು ಕಡಿಮೆ ಆಗೋದ್ರಿಂದ ಆಟೋಮೆಟಿಕ್ ಆಗಿ ನಮ್ಮ ಕಾಲುಗಳು ಓಪನ್ ಆಗ್ತವೆ, ಕೈಗಳು ಸ್ವಿಂಗ್ ಮಾಡ್ತವೆ, ಮತ್ತೆ ನೀವು ಮುಂದೆ ಸ್ಟೆಪ್ ಹಾಕೊಂಡು ರನ್ನಿಂಗ್ ನ ಫಾಸ್ಟ್ ಆಗಿ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಇನ್ನು 20 ದಿನ ಇದೆ. ಯಾರ್ಯಾರು ಬಾಯಿನ ಮುಚ್ಕೊಂಡೆ ನೀವು ರನ್ನಿಂಗ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಅವರು ಬಾಯಿನ ಓಪನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡೋದನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಇವಾಗಿಂದನೇ ಪ್ರಾಕ್ಟೀಸ್ ಅಲ್ಲಿ. ಇನ್ನು 15ರಿಂದ 20 ದಿನ ಟೈಮ್ ಇದೆ. ಆ ರೀತಿ ಇವಾಗ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಕಾಂಪಿಟೇಷನ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ನೀವು ಆರಾಮಾಗಿ ರನ್ನಿಂಗ್ ನ ಕ್ವಾಲಿಫೈ ಮಾಡಬಹುದು. ಇದಿಷ್ಟು ಇವತ್ತಿನ ಮಂಗಳೂರು ARO ಫಿಸಿಕಲ್ ನ ಬಗ್ಗೆ ಡೀಟೇಲ್ ಆಗಿತ್ತು. ಈ ವಿಡಿಯೋದಲ್ಲಿ ನಿಮ್ಗೆ ರನ್ನಿಂಗ್ ಹೇಗ್ ಮಾಡಬೇಕು ಅನ್ನೋದೆಲ್ಲ ಒಂದು ಡೀಟೇಲ್ ಆಗಿ ಹೇಳಿದೀನಿ. ನಿಮ್ಗೆಲ್ಲ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಮತ್ತೆ ನಿಮ್ಗೆ ವರ್ಕೌಟ್ಗಳು ಬೇಕಾದ್ರೆ ರನ್ನಿಂಗ್ ಸ್ಪೀಡ್ ಆಗಿರ್ಲಿ, ಮತ್ತೆ ನಾವು ಹೇಗೆ ರನ್ನಿಂಗ್ ಮಾಡುವಾಗ ಉಸಿರಾಟನ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಟ್ರಿಕ್ ನ ಹೇಳ್ಕೊಡ್ಬೇಕು ಅಂತಂದ್ರೆ ನೀವು ನನಗೆ ಕಮೆಂಟ್ ಮಾಡಿ, ನಿಮ್ಗೆ ವಿಡಿಯೋನ ಮಾಡ್ತೀನಿ. ಮತ್ತೆ ಹಳೆ ವಿಡಿಯೋಗಳೆಲ್ಲ ಇದೆ, ಅದನ್ನೆಲ್ಲ ನೋಡಿ ಅದನ್ನ ನೀವು ರನ್ನಿಂಗ್ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.